ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹತ್ವದ ಚಾರಿತ್ರಿಕ ಸ್ಥಳಗಳ ಪೈಕಿಯಲ್ಲಿ ಚಾಲುಕ್ಯರ ರಾಜಧಾನಿಯಾದಂತಹ ಬಾದಾಮಿ, ಐಹೊಳೆ, ವಿಶ್ವ ಪಾರಂಪರಿಕ ಸ್ಥಾನ ಪಡೆದ ಪಟ್ಟದಕಲ್ಲು ಹಾಗೂ ಜಾತ್ರೆಗೆ ಹೆಸರುವಾಸಿಯಾದ ಬನಶಂಕರಿ ದೇವಾಲಯವಿದ್ದು, ಈ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಹತ್ತಿರವಾಗಿಯೇ ಮತ್ತೊಂದು ಐತಿಹಾಸಿಕ ಸ್ಥಳವಿದೆ. ಶೈವರ ಮಹತ್ವ ಯಾತ್ರಾ ಸ್ಥಳವಾಗಿರುವಂತಹ ಮತ್ತು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಮಹಾಕೂಟ ದೇವಾಲಯಗಳ ಸಂಕೀರ್ಣ. ಈ ಕ್ಷೇತ್ರದಲ್ಲಿ ಲಿಂಗಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಕೋಟಿಲಿಂಗಕ್ಕೆ ಒಂದು ಲಿಂಗ ಕಡಿಮೆ ಎಂದು ಹೇಳಲಾಗಿದೆ. ಕಾಶಿಗೆ ಹೋಗಲಾಗದವರು ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿ ಹೋಗುತ್ತಾರೆ. ಇಲ್ಲಿನ ದೇವಸ್ಥಾನಗಳು, ಪುಷ್ಕರಣಿಗಳು ಪ್ರಧಾನವಾಗಿ ಆಕರ್ಷಣೆಗಳಾಗಿವೆ. ಈ ಕ್ಷೇತ್ರವು ಆಲದ ಮರ ಹಾಗೂ ಅತ್ತಿ ಮರದಿಂದ ಕೂಡಿದೆ. ವಿರಳವಾಗಿ ಔಷಧಿ ಸಸ್ಯಗಳನ್ನು ನೋಡಬಹುದಾಗಿದೆ. ಮಹಾಕೂಟ ಸಂಕೀರ್ಣದಲ್ಲಿ ಕನಿಷ್ಠವಾಗಿ 16 ದೇವಾಲಯಗಳಿವೆ. ಆದ್ದರಿಂದ ದೇಗುಲಗಳ ನಗರ ಎಂದು ಕೂಡ ಹೇಳಬಹುದು. ಅಷ್ಟೇ ಅಲ್ಲ, ಮಹಾಕೂಟದಲ್ಲಿ ಶಿವಲಿಂಗ ಮತ್ತು ನಂದಿಯ ವಿಗ್ರಹಗಳು ಕಣ್ಣಿಗೆ ಬೀಳುತ್ತದೆ. ನಾನಾ ಲಿಂಗಗಳ ಕೂಟವಾಗಿದ್ದರಿಂದ ಇದನ್ನು ಮಹಾಕೂಟ ಎಂದು ಕರೆಯಲಾಗಿದೆ. ಇದು ಹಿಂದೂಗಳ ಪ್ರಮುಖ ಸ್ಥಳವಾಗಿದ್ದು, ಸುಮಾರು 6ರಿಂದ 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಆರಂಭಿಕ ರಾಜರಿಂದ ನಿರ್ಮಿಸಲ್ಪಟ್ಟಿದೆ. ದೇವಾಲಯದ ಸಂಕೀರ್ಣದೊಳಗೆ ಒಂದು ನೈಸರ್ಗಿಕ ಪರ್ವತದ ಚಿಲುಮೆ ಹರಿಯುತ್ತದೆ ಮತ್ತು ವಿಷ್ಣು ಪುಷ್ಕರಣಿ ಎಂಬ ದೊಡ್ಡ ತೊಟ್ಟಿಗೆ, ಹಾಗೆಯೇ ಪಾಪ ವಿನಾಶ ತೀರ್ಥ ಎಂಬ ವ್ಯಭಿಚಾರಿಕ ತೊಟ್ಟಿಗೆ ತಾಜಾ ನೀರನ್ನು ನೀಡುತ್ತದೆ. ಸಂಕೀರ್ಣದಲ್ಲಿರುವ ಹಲವಾರು ದೇವಾಲಯಗಳಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಮಹಾಕೂಟೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯವು ದೊಡ್ಡದಾಗಿದೆ. ವಿಷ್ಣು ಪುಷ್ಕರಣಿ ತೊಟ್ಟಿಯ ಮಧ್ಯಭಾಗದಲ್ಲಿ ಒಂದು ಸಣ್ಣ ದೇವಾಲಯವಿದೆ ಮತ್ತು ಅದರಲ್ಲಿ ಪಂಚಮುಖಲಿಂಗ ಎಂದು ಕರೆಯಲ್ಪಡುವ ಶಿವಲಿಂಗವಿದೆ. ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ವಕ್ರರೇಖೆಯ ಗೋಪುರದ ಮೇಲೆ ಶಿವಲಿಂಗವನ್ನು ಹೊಂದಿದೆ. ಮುಂಭಾಗದಲ್ಲಿರುವ ನಂದಿಯ ದೇವಾಲಯದಂತೆ ಈ ಮುಖ್ಯ ದೇವಾಲಯದ ಸುತ್ತಲೂ ಇತರ ಸಣ್ಣ ದೇವಾಲಯಗಳಿವೆ. ಗೋಡೆಗಳನ್ನು ಶಿವನ ಅದ್ಭುತ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಇದು ಪ್ರವಾಸಿಗರನ್ನು ತನ್ನ ಸೌಂದರ್ಯಕ್ಕೆ ಆಕರ್ಷಿಸುತ್ತದೆ. ಮಹಾಕೂಟೇಶ್ವರ ದೇವಾಲಯಗಳ ಸಮೂಹದಲ್ಲಿ ನವೀಕೃತ ಮತ್ತು ದೊಡ್ಡ ದೇವಾಲಯವಿದೆ. ಇದು ಸ್ಥಳದ ಅತ್ಯುತ್ತಮ ಆಕರ್ಷಣೆಯಾಗಿದೆ ಮತ್ತು ಪ್ರಪಂಚದಾದ್ಯಂತ ಜನರನ್ನು ಆಕರ್ಷಿಸುತ್ತದೆ. ನಿಜಕ್ಕೂ ಮಹಾಕೂಟ ದೇವಾಲಯಗಳ ಸಮೂಹವು ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದ ಅದ್ಭುತ ಭಾಗವಾಗಿದೆ. ಸಖಿತ್ ಧರ್ಮ ಮತ್ತು ಶೈವ ಧರ್ಮದ ಆರಾಧಕರಿಗೆ ಇದು ಪವಿತ್ರ ತೀರ್ಥಯಾತ್ರೆಯಾಗಿದೆ. ಇತಿಹಾಸ ಪ್ರೇಮಿಗಳು ತಮ್ಮ ಧರ್ಮದ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಯಸುವವರಿಗೆ ಇದು ಅತ್ಯುತ್ತಮ ಸ್ಥಳವಾಗಿದೆ. ಬಾದಾಮಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ದೇಶದಾದ್ಯಂತ ಜನರು ಅನುಕೂಲಕರವಾಗಿ ಈ ಸ್ಥಳಕ್ಕೆ ಭೇಟಿ ನೀಡಲು ಸಹಾಯ ಮಾಡಿಕೊಡುತ್ತದೆ. ಮಹಾಕೂಟ ದೇವಾಲಯವು ಬೆಂಗಳೂರಿನಿಂದ 460 ಕಿಲೋಮೀಟರ್, ಬಾದಾಮಿಯಿಂದ 15 ಕಿಲೋಮೀಟರ್, ಹಾಗೆಯೇ ಪಟ್ಟದಕಲ್ಲಿನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮಹಾಕೂಟ ದೇವಾಲಯಗಳ ಸಂಕೀರ್ಣವು ಬಾದಾಮಿ ಮತ್ತು ಪಟ್ಟದಕಲ್ಲಿನ ನಡುವೆ ಇದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.